ನಾಯಿ ಬೊಗಳದಂಗ ಮಾಡ್ಬೇಡ. ಹಾ, ಇಲ್ಲ ಅದು ಹೊಲ್ದಾಗ ಹಕ್ಕಿ ಹೊಡೆಯೋದ ಕರೆ, ಇದು ಹಕ್ಕಿ ಹೊಡೆಯೋದಲ್ಲ. ಶಿವನಾಮದ ಯಾವ ವಿಷಯಗಳನ್ನ, ಯಾವ ಶಬ್ದಗಳನ್ನ ಎಷ್ಟರ ಮಟ್ಟಿಗೆ ರೊಟ್ಟಿ ತಕ್ಕಂತೆ ಪಲ್ಯ ಎಟ್ಟಾದ್ರೂ ಚಲೋ ಆಗ್ತದ್ರಿ, ಅದ್ರ ತಕ್ಕಂತೆ ಆಟ ಆದ್ರೆ ಚಲೋ ಆಗ್ತದ. ಮತ್ತ ಪಲ್ಯನೇ ಹೆಚ್ಚಿಗಾಯ್ತು ರೊಟ್ಟಿ ಕಡಿಮೆ ಆಯ್ತಂದ್ರ ಸಜ್ಜಾಗಂಗಿಲ್ಲ. ಹಾ, ನೀ ಜರ ದಮನಿ. ಗುರುದೇವನಾಗಿರ್ತಕ್ಕಂಥ ಎನ್ನ ಜೀವನವೇ ಪಾವನ ಮಾಡಿದ ಪಾವನ ಮೂರ್ತಿಯಾಗಿರ್ತಕ್ಕಂಥ ಕವಿತೆಲ ಗಮಣಿ ಗಾನಕೋಗಿಲೆ ಸಿದ್ಧರತ್ನ ಶಾಪಾನುಗುರು ಸಮರ್ಥ ಉಳತಕ್ಕಂಥ ನಲಿದಾಡು ದೇವರು, ಮಾತನಾಡುವ ದೇವರು, ವಿದ್ಯಾ ನೀಡಿದಂತ ದೇವರು, ಅನ್ನ ನೀಡಿದಂತ ದೇವರು ಯಾರಿಪ್ಪ ಅವರು? ಲಿಂಗೈಕ್ಯ ಪರಮ ಪೂಜ್ಯ ಸಿದ್ಧರತ್ನ ಮನಿಮೆ ಮದಗೊಂಡಪ್ಪಂಗಳವರ ದಿವ್ಯ ಚರಣರವಿಂದಕ್ಕೆ ತ್ರಿಕರಣ ದೀರ್ಘ ದಂಡವತ್ತ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ, ನಮ್ಮ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಸುಕ್ಷೇತ್ರ ಪಾವನ ಕ್ಷೇತ್ರ ಧರ್ಮಕ್ಷೇತ್ರ ಅನಿಸಿಕೊಂಡಿರ್ತಕ್ಕಂಥ ಬಸ್ತವಾಡ ಗ್ರಾಮ. ಯಾವುದು? ಬಸ್ತವಾಡ. ಅದು ಯಾಕೆ ಅನ್ಬೇಕನ್ನೋದು ಇನ್ನ ಮುಂದೈತಿ. ಬಸ್ತವಾಡ ಗ್ರಾಮದ ಒಡೆಯ ನಮ್ಮ ನಿಮ್ಮೆಲ್ಲರ ಉದ್ಧಾರಕನಾಗಿರ್ತಕ್ಕಂಥ ಯಾರಿಪ್ಪ ಮಹಾತ್ಮರು? ಇವತ್ತಿನ ಜಾತ್ರೆಗೆ ಕಾರಣೀಕರ್ತರು ದೇವನಾಗಿರ್ತಕ್ಕಂಥ ಅಪ್ಪ ಪರಮ ಸದ್ಗುರು ದೇವನಾಗಿರ್ತಕ್ಕಂಥ ಅಮ್ಮೋಗ ಸಿದ್ಧನ ಹೆಣ್ಣು ಮಗಳ ಮಗ. ಅಮ್ಮೋಗ ಸಿದ್ಧಗ 4 ಮಂದಿ ಮಕ್ಕಳು. ಹೌದು ಸಿದ್ಧ, ಬಿಳಿಯಾನ ಸಿದ್ಧ, ಸ್ವಾಮಣ ಮುತ್ಯ, ಕಣ್ಣ ಮುತ್ಯ. ಅವರು 4 ಮಂದಿ ಒಳಗ ಒಬ್ಬಕ್ಕಿ ಹೆಣ್ಣು ಮಗಳು, ಕಡಿ ಹುಟ್ಟು ಹೆಣ್ಣು ಮಗಳು ರೇಬಕವ್ವ. ನಮ್ಮ ಕಡೆ ರೇಬಕವ್ವತ್ತೇವು, ನಿಮ್ಮ ಕಡೆಗೆ ಜನ್ನವ್ವತ್ತೇರೆಕಿಗೆ. ಆ ಜನ್ನವನ ಉದರದಲ್ಲಿ ಜನಿಸಿ ಬಂದಿರತಕ್ಕಂಥ ಇವತ್ತಿನ ಜಾತ್ರೆಗೆ ಕಾರಣೀಕರ್ತರು ದೇವನಾಗಿರ್ತಕ್ಕಂಥ ಅಪ್ಪ ಅರಣ್ಯ ಸಿದ್ಧ ದೇವರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ಇವತ್ತಿನ ದಿವಸ ಈ ರಾಯಬಾಗ್ ತಾಲೂಕು ಬಸ್ತವಾಡ ಗ್ರಾಮದಲ್ಲಿ ಅಪ್ಪ ಅರಣ್ಯ ಸಿದ್ದೇಶ್ವರನ ಜಾತ್ರೆಯನ್ನ ತಾವು ಹಮ್ಮಿಕೊಂಡು ಪ್ರತಿ ವರ್ಷದಂತೆ ಯಾರು 5,000, ಯಾರು 10,000, ಯಾರು 20,000, ಯಾರು 50,000, ಯಾರು ಲಕ್ಷಗಟ್ಟಲೆ ಪಟ್ಟಿಯನ್ನ ಗೋಳೆ ಮಾಡಿಕೊಂಡು ಆ ಗುರುದೇವನ ಗದ್ದಿಗೆ ಮತ್ತು ಗುಡಿಯನ್ನ ನಿರ್ಮಾಣ ಮಾಡಿ ಪ್ರತಿ ವರ್ಷಗಳ ಪರ್ಯಂತರವಾಗಿ ಈ ಜಾತ್ರೆಯನ್ನ ಆರಂಭ ಮಾಡಿಕೊಂಡು ಬಂದಿರತಕ್ಕಂಥ, ಈ ಜಾತ್ರೆಯನ್ನ ಅತಿ ಸುಲಭವಾಗಿ ನೆರವೇರಿಸಿಕೊಂಡು ಬಂದಿರತಕ್ಕಂಥ, ಸರಳವಾಗಿ ನಡೆಸಿಕೊಂಡು ಬಂದಿರತಕ್ಕಂಥ ಅರಣ್ಯ ಸಿದ್ದೇಶ್ವರನ ಕಮಿಟಿಯವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಕೋಟಿ ಕೋಟಿ ಧನ್ಯವಾದಗಳು. ಅದರ ಜೊತೆಗೇನೆ ಈ ಅರಣ್ಯ ಸಿದ್ದೇಶ್ವರರ ಜಾತ್ರೆಗೆ ಬಂದಿರತಕ್ಕಂಥ ಎಲ್ಲ ಯಾತ್ರಿಕರೇ, ಊರಿನ ಗ್ರಾಮಸ್ಥರೇ, ಪ್ರಮುಖರೇ, ನೆರಹಳ್ಳಿದಿಂದ ಆಗಮಿಸಿರ್ತಕ್ಕಂಥ ಶರಣು ತಾಯಿ ತಂದಿಗಳೇ, ತಮಗೆಲ್ಲರಿಗೂ ಕೂಡ ಕೋಟಿ ಕೋಟಿ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಇವತ್ತಿನ ದಿವಸ ಅರಣ್ಯ ಸಿದ್ದೇಶ್ವರನ ಜಾತ್ರೆಗೆ ಏನ್ ಮಾಡ್ಯಾರಿಪ್ಪ? ಒಂದು ದೇವರುಗಳನ್ನ ಬರಮಾಡಿಕೊಂಡಾರ. ಹೌದು, ಯಾವಾದ್ರಿಪ್ಪ ದೇವ್ರ? ದೇವ್ರ ಯಾವ್ಯಾವ ಅಂತ ಕೇಳಿದ್ರೆ ಇದೇ ಗ್ರಾಮದ ಹೊಡೆಯ ವಾರ್ಷಿಕಾನ, ಬೀರದೇವ್ರ, ಯಲ್ಲಮ್ಮ ತಾಯಿ, ಆಮೇಲೆ ವೀರಮಲ್ಲಪುಡಿಯ, ಲಗಮಾದೇವಿ, ದುರ್ಗಾಮಾತೆ, ಬಸವೇಶ್ವರನನ್ನ ಈ ಜಾತ್ರೆಗೆ ಆ ಪಲ್ಲಕ್ಕಿ ಬೆಟ್ಟಿಯನ್ನ ತಾವೆಲ್ಲರೂ ಆ ದೇವರ ಜಾತ್ರೆಗೆ ಕರೆಸಿಕೊಂಡಿದ್ದೀರಿ. ಆ ಎಲ್ಲಾ ದೇವರ ಪಾದಕ್ಕೂ ಕೂಡ ಕೋಟಿ ಕೋಟಿ ಧನ್ಯವಾದಗಳು. ಇವತ್ತಿನ ದಿವಸ ಈ ಒಂದು ಬಸ್ತವಾಡ ಗ್ರಾಮದಲ್ಲಿ ಅರಣ್ಯ ಸಿದ್ದೇಶ್ವರನ ಜಾತ್ರೆಗೆ ತಾವೆಲ್ಲರೂ ಬಹಳಷ್ಟು ಪ್ರೀತಿ ವಾಸ್ತಲ್ಲಿ ಇಟ್ಟುಕೊಂಡು ರಗಡ ರಾಯಬಾಗ್ ತಾಲೂಕ ಬೆಳಗಾವಿ ಜಿಲ್ಲಾದಾಗ ಸಾವಿರಾರು ಮೇಳಗಳದಾವು. ಎಲ್ಲಾ ಮೇಳಗಳನ್ನ ಬಿಟ್ಟು ಆ ಮುರುಘಾನೂರು ಮೇಳ ಒಂದು ಅಚ್ಚಕಡೆದು ಇಂಡಿ ತಾಲೂಕಿನ ಮೇಳ, ಅದನ್ನ ಕರೆಸಬೇಕು ಅನ್ನುವಂತ, ನಮ್ಮ ಜಾತ್ರೆಗೆ ಅವೇ ಮೇಳ ಬರ್ಬೇಕನ್ನುವಂತ ವಿಚಾರ ಮಾಡಿಕೊಂಡು ಈ ಗ್ರಾಮದ ಕಮಿಟಿಯವರು, ಈ ಗ್ರಾಮದ ಗುರು ಹಿರಿಯರು ಎಲ್ಲರೂ ಕೂಡ್ಕೊಂಡು ನಾವು ಬೇಡದೊಟ್ಟು ರೊಕ್ಕ ಖರ್ಚು ಮಾಡಿ, ನಾವು ಬೇಡದೊಟ್ಟು ರೊಕ್ಕ ಕೊಟ್ಟು ನಮ್ಮನ್ನ ಕರೆಸಿಕೊಂಡಿದ್ದೀರಿ. ಮದಗೊಂಡಪ್ಪ ಹೇಳದಲ್ಲ, ಯಾರದು ಕಬೀರದಾಸರ ವಚನ, ಗಾನೆ ವಾಲೆಕೋ ನಾಮ ದಾನೆ ದಾನೆಕೋ
ಲಿಕ್ಕೆಲ್ಲ ಹೇ ಹೌದು. ಯಾವ ಅನ್ನ ಯಾವ ಭೂಮಿ ಒಳಗ ಬಿತ್ತಿ ಬೆಳಿತಿ ಭಗವಂತ ಅದರ ಮ್ಯಾಲ ರೇಷೆ ಬರ್ದಿರ್ತಾನಂತ ಏನಂತ ಏನಂತ? ಇದು ನೀನೇ ಊಟ ಮಾಡ್ಬೇಕಂತ. ಹಂಗ ಬಹುತೇಕ ನಮ್ಮದು ಎಲ್ಲಿ ಕಲ್ಯಾಣ ಕರ್ನಾಟಕ, ಎಲ್ಲಿ ಯಡ್ರಾಮಿ ತಾಲೂಕ, ಎಲ್ಲಿ ಮುರುಘಾನೂರ, ಬಹುತೇಕ ಹಗಲತ್ ಹುಡುಕ್ಯಾಡಿದ್ರೆ ನಮ್ಮ ಊರು ಸಿಗಂಗಿಲ್ಲ. ಹೌದು ಅಂತ ಊರದಿಂದ ತಮ್ಮ ಊರಿಗೆ ನಮ್ಮನ್ನ ಬರಮಾಡಿಕೊಂಡಿದ್ದೀರಿ. ನೀವೆಲ್ಲ ನಮಗ್ ಬರಮಾಡ್ಕೋಬೇಕಾದ್ರ ಇಲ್ಲಿ ಕಾರಣ ಏನೈತಿ ಅಂತ ಕೇಳಿದ್ರ ಖಾನೆ ವಾಲೆಕು ನಾಮ ದಾನೆ ದಾನೆಕು ಲಿಕ್ಕೆಲ್ ಹೈ. ಯಾವ ಅನ್ನ ಯಾವ ಭೂಮಿ ಒಳಗ ಬಿತ್ತಿ ಬೆಳೆದಿರ್ತಿ ಅದರ ಮ್ಯಾಲ ಭಗವಂತ ರೇಷ್ಯ ಬರ್ದಿರ್ತಾನಂತ. ಏನಂತ? ಇದು ನೀನೇ ಊಟ ಮಾಡ್ಬೇಕಂತ. ಹಂಗ ಇವತ್ತ ನಮ್ಮ ಬಸ್ತವಾಡ ಗ್ರಾಮದಲ್ಲಿ ಅರಣ್ಯ ಸಿದ್ದೇಶ್ವರನ ಅನ್ನ ಇವತ್ತ ನಮ್ಮ ಹಣಿ ಬರ್ದದನ ನಾವು ಇವತ್ತಿಂತ ಬ್ರಹ್ಮ ವೇದಿಕೆ ಹತ್ತಬೇಕಾಗ್ಯದ ಆತ್ಮೀಯ ಬಂಧುಗಳೇ. ಸರ ಯಾಕ ಜರ ಅದಮ್ರಿ ಏನ್ ಹೇಳಿದ್ರಿಪ್ಪ? ಖಾನೆ ವಾಲೆಕ ನಾಮ್ ದಾನೆ ದಾನೆ ಪೇ ಲಿಕ್ಕೆಲೆ ಅಂತ ಹೇಳ್ಯಾರಿಪ್ಪ. ಹೌದು, ನೀವೆಲ್ಲರೂ ಕೇಳಿರಿ ಸರ್, ಕೇಳಿರಿಲ್ರಿ? ಕೇಳ್ಯಾರಲ್ಲ, ಮತ್ ನಾವೊಂದ್ ಮಾತು ಹೇಳ್ತೀನಿ ಸರ. ಕೇಳಲ್ಲ. ಆ ಚಿಕ್ಕಡಿ ಮೇಳದವ್ರಿಗೆ ಮತ್ತ ನಿಮಗ ಹಾ ಈ ಸದ್ ಬರೋನ ಊಟ ಮಾಡಿದ್ರಿ. ಹೌದು, ಮಾಡೇವಲ್ಲ. ಈಗ ಅವ್ರ ಸಂದ ಮುಗದ ಅವ್ರು ಮಾಡ್ಲಿನ, ಹಾ. ಸಂದ ಮುಗ್ಯಾನ ನೀವು ಮಾಡ್ರಿ, ಹೌದು ಹೊತ್ ಹೊಂಡಕ್ ಮಾಡ್ರಿ. ಹೌದು ಮನಿಗ್ ಹೋಗಾಗ ಈ ಶಾಲಿನಾಗ ಇಬ್ರು ಕಟ್ಕೊಂಡ್ ಹೋಗ್ರಿ. ಹಾ ರೊಕ್ಕ ಬೇಡಿದ್ರಂದ್ರ ನಿಮ್ ಮನಿ ದೇವ್ರ ಆಣೆ ಆಗ್ಯದ, ನಿಮಗ್ ಕುಲದೇವ್ರ ಆಣೆ ಆಗ್ಯದ. ಯಾಕಂದ್ರ ಹೋಗಾಗ ಅನ್ನನೇ ಕಟ್ಕೊಂಡ್ ಹೋಗ್ಬೇಕು ನೀವು. ಹಿಂದ ಶೀಟಿ ಹೊಡ್ಲಕತ್ತಾವ ಗಿರಿಯಾಗಳು ಒಳಗ್ ಪಾರ್ಟಿ ನಿಂದೆ ಇದ್ದಂಗ ಹೌದ್ ಕಾಣಿಸ್ತಾ. ಹೌದು. ಏಯ್ ತಮ್ಮ, ಒಂದ್ ಮಾತು ಹೇಳ್ತೀನ. ಏನ್ ಹೇಳ್ತ್ರಿಪ್ಪ? ಇವತ್ತ ಜಗತ್ತದೊಳಗ ML ಇರ್ಲಿ, MP ಇರ್ಲಿ, ಮುಖ್ಯಮಂತ್ರಿ ಇರ್ಲಿ, ಪ್ರಧಾನ ಮಂತ್ರಿ ಇರ್ಲಿ, ರಾಷ್ಟ್ರಪತಿ ಇರ್ಲಿ, ಹೌದ ಅವ್ರೆಲ್ಲಾ ಬದುಕೋದು ಏನ ಅನ್ನಿಗಾಗಿ ಬದುಕ್ಯಾರತ್ತೀಯೋ ಏನ ರೊಕ್ಕಿಗಾಗಿ ಬದುಕ್ಯಾರತ್ತೀಯೋ? ಏಯ್ ಹುಚ್ಚ, ಅವ್ರ ಅನ್ನಿಗೆ ಬದುಕ್ತಿದ್ರಿಪ್ಪ, ಈಗನೇ ಅವ್ರ ರೊಕ್ಕಕ್ಕ. ನಾ ಹೇಳುದು ಕೇಳ. ನೀ ನನಗ ಆಣಿ ಇಟ್ಟಿ ಏನಂತ? ಅಕಸ್ಮಾತ್ ನೀವು ಅನ್ನ 1 ಸಲ ಅಲ್ಲ 10 ಸಲ ಊಟ ಮಾಡಿ ಹೋಗಾಗ ಟಾವಲ್ದಾಗ ಕಟ್ಕೊಂಡು ಹೋಗ್ರಿ ಕರೆ. ಆದರೆ ಹೋಗುವ ಯಾವ್ದಾರು ರೊಕ್ಕ ಕೇಳಿದ್ರೆ ನಿಮ್ ಮನಿ ದೇವ್ರ ಆಣೆ ಆಗ್ಯದ ತಂದಿ. ಹೌದಾ? ನಾವೊಂದು ಮಾತು ಕೇಳ್ತೀನಿ. ಹೇಳ್ರಿಪ್ಪ. ಈ ಕಾರ್ಯಕ್ರಮ ಮುಗಿಸ್ಕೊಂಡು ನಾಳೆ ನಮ್ಮ ಅರಳಗುಂಡಿಗೆ ಶರಣಬಸವೇಶ್ವರ ಜಾತ್ರೆಯಲ್ಲಿ ನಮ್ಮ ಡೋಳಿನ ಕಾರ್ಯಕ್ರಮ 2 ತಾಸು ಕೊಟ್ಟಾರ. ಹೌದೌದು. ನಾವು ಅಲ್ಲಿ ಹೋಗಿ ನಾಳೆ 1-2 ತಾಸು ಮಾಡ್ತೇವು. ಆ ಕಾರ್ಯಕ್ರಮ ಮುಗಿಸ್ಕೊಂಡು ಮನಿಗೆ ಬಂದೇವು ಅಂದ್ರ ಅಕಸ್ಮಾತ್ ನೀ ನನ್ನ ರೊಕ್ಕ ಕೊಡುವತ್ತ ಕೇಳಿದೆ ಅಂದ್ರೆ ನಿಮ್ಮ ಮನಿ ದೇವ್ರ ಆಣೆ ಆಗ್ಯದ. ಬೇಕ್ ನೋಡ್ರಿ ಇಲ್ಲೇ ಫಜಿತಿ. ನಾ ಏನ್ ರೊಕ್ಕ ಕೇಳೋ ಅಲ್ರಿಪ್ಪ. ಹಾ, ಮನ್ಯಾಗ ನಮ್ ಹೆಣ್ಮಕ್ಳು ಬಾಳ ಬೇರಿಕೆ. ಬಾಳ ಮಂದಿ ಹಿಂಗ ಹೇಳ್ಕೊತಂಟ್ರಿ. ನಮ್ಮ ಮನೆಯಾಗ ಹೆಣ್ಮಕ್ಳು ಬೇರೆಕ್ಯಾವ, ಈ ಸುಳಿ ಮಕ್ಳು ತಮ್ಮ ಚಟಕಾಯಿ ಮಾಡ್ಲಕತ್ತಾವ. ಸುಮ್ಮನೆ ಹೆಂಡ್ರಿಗೆ ವಾಜಿ ಮಾಡಿಟ್ಟಾವ. ನಮ್ಮ ಹೆಂಡತಿ ಬೆಲ್ಲುಣಿ ತೋತಾಳ, ನಮ್ಮ ಹೆಂಡತಿ ಬಡಿಗೆ ತೋತಾಳ, ನಮ್ಮ ಹೆಂಡತಿ ಬಡಿಗೆ ತೋತಾಳ, ನಮ್ಮ ಮನೆಗೆ ಕರು. ಅವೆಲ್ಲ ಸುಳ್ಳ. ಅದೆಲ್ಲ ಹೆಂಡ್ರ ಮಕ್ಳು ಮಾಡ್ಕೊಂಡ್ರಿ. ಏನು ಅವ್ರು ಇದು ಹಾಡಿಕೆ ಮಾಡಿ ದುಡ್ಡು ತಂದು ಹಾಕಂದಾರ? ಅವ್ರು ಹೊಲ್ದಾಗ ದುಡ್ದು ಹಾಕ್ರಿ. ಹೌದೌದು. ಯಾಕ್ರಿ? ಮತ್ ಹೌದಿಲ್ಲ? ಎಲ್ಲರೂ ಹಂಗ ಕಲ್ತು ಬಿಟ್ಟಾರ. ಹೆಂಗ? ನಾನು ಹೇಳ್ತೀನಿ, ಮನಿಗೆ ಹೋದ ಕೂಡಲೇನೆ ಬೆಲ್ಲುಣಿಗೆ ತೋತಾಡ್ರಿ ರೊಕ್ಕ ಕೊಡ್ಲಿಲ್ಲ ಅಂದ್ರ ಅಲ್ಲ. ಅವ್ರ ಬೆಲ್ಲುಣಿಗೆ ತಗೋತಾನ, ನೀವು ಸುಮ್ ಕೂತೀರಿ ಅಂದ್ರೆ ನಿಮ್ ಗಂಡಸ ಅಂದ್ರೆ ಉಪಯೋಗ ಇಲ್ಲ. ಹೌದೌದು. ಮಾಸ್ತರ್ ತಗೊಂಡ್ ಕಾಣಲ್ಲ ಮನ್ಯಾಗ. ಇಲ್ಲ, ತಗೋತಿದ್ರ ನಾವ್ ಇಂಥ ಮಾತೇ ಆಡ್ತಿದ್ದಿಲ್ಲ. ವಿಚಾರ ಮಾಡ್ಬೇಕು, ತಿಳ್ಕೋಬೇಕು. ಮನುಷ್ಯ ನಾವ್ ಎದಕ್ ಬಂದೇವು? ಈಗ ಪರಮಾತ್ಮ ನಮ್ಗ ಒಂದೊಂದು ರೀತಿ ನಿಮ್ ಕಡೆ ಸುಕನ್ಯಾ ಸಮೃದ್ಧಿ ಯೋಜನಾ ಬಂದಿಲ್ಲ. ಇಲ್ಲಿ ಬಂದದ ಖರೆ. ಬಂದ್ರ ಬಿ ಅದನ್ನ ಯಾವಾಗ ಏನು ಬಳಸ್ಕೋಬೇಕು, ಗಳಿಸೋದು ಬಹಳ ಮುಖ್ಯ ಅಲ್ಲ, ಜೀವನದೊಳಗೆ ಬಳಸೋದು ಬಹಳ ಮುಖ್ಯ ಅದ. ನೀವು ತಿಳ್ಕೊಂಡಿರಿ ಬಹುತೇಕ. ಈಗ